ಗೈಸ್, ಈಗ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಚೆಕ್ಔಟ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದಿತ್ತು. ನೆನ್ನೆನೇ ದರ್ಶನ ಎಲ್ಲ ಮಾಡ್ಕೊಂಬಂದಿದ್ವಿ. ಈಗ ಹೊಡ್ತಾ ಇದ್ದೀವಿ. ಈಗ ಇಲ್ಲಿಂದ ಡೇ ಶುರುವಾಗುತ್ತೆ ನಮ್ಮದು ಸೆಕೆಂಡ್ ವ್ಲಾಗು. ಹೋಟೆಲ್ ನಾವು ಹಾಲ್ಟ್ ಆಗಿದ್ದು ಸಿಟಿಯಲ್ಲಿ ಚೆನ್ನಾಗಿದೆ, ಪ್ರಿಫರ್ ಮಾಡ್ಬೋದು ಬೇಕಾದರೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಫ್ರೆಂಡ್ಸ್, ನೋಡ್ಕೊಂಡು ಮಾಡಿ. ಓಕೆನಾ, ಬನ್ನಿ. ಪೈನಾಪಲ್ ಜ್ಯೂಸ್ ಲೋ, ಕಬ್ಬಿನ ಜೊತೆ ಪೈನಾಪಲ್ ಹಾಕೋರಮ್ಮ. ಅಲ್ಲೋಡಲ್ಲ ಹೆಂಗೆ ಹಾಕ್ತಾರ ಅವ್ರು, ಅರ್ಧದಲ್ಲಿ ಪೈನಾಪಲ್ ಹಾಕ್ತವ್ರೆ. ಸ್ವಲ್ಪ ಕೊಡಿ, ಆಮೇಲೆ ಬೇಡ ಅಂತ ಬಿಡಮ್ಮ. ಬೇಡ ಹಿಂಗೈತಾ, ಸಕ್ಕತ್ತಾಗೈತಾ? ಗಂಟ್ಲು ಹೋಗ್ಬಿಟ್ಟು ಆಗ್ಲಿ. ಹೆಂಗೈತೆ ಹೆಂಗೈತೆ ಹೆಂಗಿದೆ ಹೇಳ್ಬೇಕು. ಚೆನ್ನಾಗಿದ್ಯಾ? ಯಾವ ಥರ ಇದೆ? ಯಾವ ಥರ ಇದೆ? ಪೈನಾಪಲ್. ಅದು ಅಲ್ಲಿ ಕೈ ಹಾಕ್ಬಾರ್ದು, ಒಳಗಡೆ ಕೆಲ್ಲಮ್ಮ ಗಂಟೆ ಆಯ್ತಿದೆ. ಅದು ಕೊಡಿ, ಅದು ಗಂಟೆ ಅದು ಮಡಿಕೊಂಡು ಹಿಡ್ತೀವಿ ನಾವು. ಕೊಡ್ರಿ. ಯಾರ್ದದು ಯಾರ್ದದು ಕೊಟ್ಟಿದ್ಯಾರು? ಕೊಡು ಮತ್ತೆ ಕೊಟ್ರೆ ಸರಿ. ಇವಾಗ ಕಬ್ಬು ಜಾಸ್ತಿ ಬೆಳೀತಾರೆ, ನಾಗ್ಪುರು ಇದೆಲ್ಲ. ಈರುಳ್ಳಿ, ದ್ರಾಕ್ಷಿ. ಸರ್ ಊಟ ಕೊಡ್ಸಿ ಸರ್, ಅನ್ನ ಹಾಕ್ಸೋಣ. ನೀವು ಬೆಳಗ್ಗೆ ಎಷ್ಟು ಚಪಾತಿ ರೊಟ್ಟಿ, 2:30 ಸರ್ ಟೈಮ್. ಚಪಾತಿ ರೊಟ್ಟಿ, ಹಾಲು ನೋಡ್ಕೋಬೇಕು. ಟೂರ್ ಮ್ಯಾನೇಜರ್, ಟೂರ್ ಆರ್ಗನೈಸರ್. ಬರೀ ಜ್ಯೂಸ್ ಕೊಟ್ಬಿಟ್ಟು ಏನ್ತೀರಾ? ಬೇಜಾನಾಯ್ತು. ಲಿಕ್ವಿಡ್ ಐಟಮ್. ಲಿಕ್ವಿಡ್ ಐಟಮ್ ಸಾಲಿಡ್ ಆಗೆಲ್ಲ ತಗೊಂಡ್ಬಿಟ್ಟು ಆಮೇಲೆ ಎಲ್ಲ ನಿನ್ಸಿ ಎಲ್ಲೋ ನಿನ್ಸನ, ಎಲ್ಲೂ ನಿನ್ಸಕ್ ಜಾಗ ಇಲ್ಲ. ಡೈಜೆಷನ್ ಆಯ್ತದೆ, ಬಾಡಿನೂ ಕಂಟ್ರೋಲ್. ಲಿಕ್ವಿಡ್ ಆದ್ರೆ ಬೇಕಾದ್ರೆ ಒಂದು ಲೆಕ್ಕಾಚಾರ ನಿನ್ಸ್ಬೋದು, ಎಲ್ಲಾದ್ರೂ ನಡೆಯುತ್ತೆ. ರಿಷಿಕಾ ಓರಾ, ಟೈಮ್ ಆಯ್ತು. ಸರ್ ನಮ್ಗೆ ಏನು ನೋಡಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಊಟ ಅಂತೂ ಕೊಟ್ಬಿಡಿ ಕರೆಕ್ಟ್ ಟೈಮ್ ಕೊಟ್ಬಿಡಿ. ಆಲೇ ಟೈಮ್ ಆಗೋಯ್ತು. ನಮ್ಮ ಕಾಲೇಜಲ್ಲಿ ನಾವು 12ವರೆಗೆ ಊಟ ಮಾಡ್ತಿದ್ವಿ. ನೀವು ನೋಡಿದ್ರೆ 2:30 ಆದ್ರೂ ಊಟ ಮಾಡ್ತಿದ್ವಿ. ಟೈಮ್ ಇನ್ನೂ 2:18 ಟೈಮ್ ಆಯ್ತು. ಕುಡಿಯಮ್ಮ. ಸಿಗಲ್ಲ ಅನ್ಸುತ್ತೆ ಅಂಥ ಹೋಟ್ಲುಗಳೆಲ್ಲ. ನಾರ್ಮಲ್ ಈ ಥರ ಹೋಟ್ಲುಗಳೆಲ್ಲ ರೋಟಿ ಪಾಟಿ ಅಂತವೇ ಸಿಕ್ಕೋದಿಲ್ಲ. ನಾರ್ಮಲ್ಗಾನ ಹೋಗೋದು ಬೇಡವಾ? ವೆಜ್ ಆದೊಂದು ಡಾಬಾ ಸಿಕ್ಕಿದ್ರೆ ಫುಲ್ಕಾ ರೋಟಿ. ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ. ಪ್ಯೂರ್ ವೆಜ್ ಹೋಟೆಲ್ ಅಂದರೆ ಹೆಂಗಿರುತ್ತೆ ಅಂತ ನೋಡಬೇಕು. ಗೊತ್ತು ಬಾರಮ್ಮ. ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟಿದೆ ಗೇಮು. ಓಂ ಚೀಮ್ ಚಾಮ್ ಚುಮ್ ಢಮಾರ್. ಓಂ ಚೀಮ್ ಚಾಮ್ ಚುಮ್ ಢಮಾರ್. ನೀನು ಯಾರು ನಿಜ ಹೇಳು. ಯಾವ ದೇವ ನೀನು? ಪಂಜುರ್ಲಿ ದೇವನ ನೀನು? ಏನಿದೆ ನಿನ್ನ ಬಾಯಲ್ಲಿ? ಚಾಕ್ಲೇಟ್ ಇದೆಯಾ ಪಂಜುರ್ಲಿ ಬಾಯಲ್ಲಿ? ತಲೆ ಕೊಡ್ಕೊಂತೀಯ? ಕಣ್ಣು ತೋರಿಸು ನಿಂದು, ಕಣ್ಣೇ ನೋಡು.
ನನ್ನ ಕಣ್ಣೇ ನೋಡು. ಯಾರು ನೀನು? ಈಗ ನಿಜ ಹೇಳು. ಹನ್ಸಿಕನಾ? ನಿನ್ನ ಹೆಸರೇನು? ನಿಜ ಕರೆಕ್ಟಾಗಿ ಹೇಳು. ಹನ್ಸಿಕನೇನಾ? ಅವಾಗಲೇ ಹೇಳಿದ್ ಸುಳ್ಳು ಹಂಗಾರೆ? ಏನು ಹೇಳಿದೆ ಅವಾಗಲೇ? ಸುಳ್ಳು ಹೇಳ್ದ? ಇವಾಗ ನಿಜ ಹೇಳ್ತಾ ಇದೆಯಾ? ಹಾಂ, ಏನು ತಿಂತೀರಾ? ಬರೀ ಡವ್ ಮಾಡ್ತೀರಲ್ವ ನೀವು? ಭಾರಿ ಡವ್ ಮಾಡ್ತೀರಲ್ವಾ? ಎಷ್ಟು ಡವ್ ಮಾಡ್ತೀರಾ ನೀವು? 3 ಡವ್ ಮಾಡ್ತೀರಾ ನೀವು? ಬರೀ 5 ರೂಪೀಸ್ ಡವ್ ಮಾಡಿ ಅಂದರೆ 500 ರೂಪೀಸ್ ಡವ್ ಮಾಡ್ತೀರಾ? ಯಾರು ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿದ್ದು? ನಿಮ್ಮ ಮಮ್ಮಿನಾ? ನಿಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದಾ? ಏನಂತ? ಹಾಂ, ಏನದು? ತೋರ್ಸು, ಓಪನ್ ಮಾಡಿ. ಓಪನ್ ಮಾಡಿ ತೋರಿಸು. ಏನೇನಾದ್ರಲ್ಲಿ ತೋರಿಸು, ಓಪನ್ ಮಾಡಿ ತೋರಿಸು. ಎಲ್ಲರಿಗೂ ನಮಸ್ತೆ. ಸೊ ನಾನು ಈ ದೇವಸ್ಥಾನದ ಬಗ್ಗೆ, ಈ ದೇವಿ ಬಗ್ಗೆ ಸ್ವಲ್ಪ ಹಿನ್ನೆಲೆ ಹೇಳೋಣ ಅಂತ ಅಂದ್ಕೊಂಡೆ. ಸೊ ನಾವು ಹೋಗ್ತಾ ಇರೋದು ಸಪ್ತಶೃಂಗ ದೇವಿ, ಸಪ್ತಶೃಂಗಿ ಅಂತ ಕರೆಯಲ್ಪಡೋಂಥ ದೇವಸ್ಥಾನಕ್ಕೆ. ಸೊ ನನ್ನದು ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ಈ ದೇವಸ್ಥಾನದ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಟ್ಟು ಸ್ವಲ್ಪ ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಇದ್ರ ಬಗ್ಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ನಮಗೂ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾವುದೋ ಕೆಲವೊಂದು ವಿಡಿಯೋ ನೋಡಬೇಕಾದ್ರೆ, ಸ್ಕ್ರೋಲ್ ಮಾಡಬೇಕಾದ್ರೆ, ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಮಗೆ ಈ ವಿಡಿಯೋ ಸಿಕ್ಕಿದ್ದು, ಸಪ್ತಶೃಂಗ ದೇವಿ ಅಂತ. ಸೊ ನೋಡೋಣ, ನಾವು ಹೆಂಗಿದ್ರು ಶಿರ್ಡಿ ಹತ್ರ ಬಂದಿದ್ದೀವಲ್ಲ, ಸೊ ಅಲ್ಲಿಂದ 109 ಕಿಲೋಮೀಟ್ರ್ ಇದೆ ಶಿರ್ಡಿಯಿಂದ ಈ ದೇವಸ್ಥಾನಕ್ಕೆ, ಸಪ್ತಶೃಂಗ ದೇವಿ ಅಂತ ದೇವಸ್ಥಾನಕ್ಕೆ. ಸೊ ನಾವು ಅಲ್ಲಿಂದ ಬಂದ್ವಿ, ಅರೌಂಡ್ 3.5 hour ಜರ್ನಿ ಆಗಿತ್ತು. ಸೊ ಅಲ್ಲಿಂದ ಬಂದ್ವಿ ಇಲ್ಲಿಗೆ. ಅಲ್ಲಿ ನಾವು ಬರೋದಕ್ಕಿಂತ ಮುಂಚೆ ತುಂಬ ಜನ ನಮಗೆ ಮಿಸ್ಲೀಡ್ ಮಾಡಿದ್ರು, ಅಲ್ಲಿ ಹೋದರೆ ಸ್ವಲ್ಪ ರಶ್ ಇರುತ್ತೆ, 3 hours ಅಲ್ಲೇ ಆಗುತ್ತೆ ಅಂತ ಎಲ್ಲ. ಹೌದು, ಬೇರೆ ದಿನಗಳಲ್ಲಿ ಇರ್ಬೋದಿತ್ತೇನೋ, ಬಟ್ ನಾವು ಹೋದಾಗ ಯಾವುದೇ ಅಂಥ ರಶ್ ಏನಿರಲಿಲ್ಲ. ನಾವು ಹೋದಾಗ 5 ಗಂಟೆ ಸರಿಸುಮಾರಾಗಿತ್ತು, ಅದರಿಂದ ತುಂಬ ರಶ್ ಏನಿರಲಿಲ್ಲ. ಒಂದು 15-20 ನಿಮಿಷದಲ್ಲೇ ನಮಗೆ ದೇವಿ ದರ್ಶನ ಆಗೋಯಿತು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ತುಂಬ ಸ್ಟಾಲ್ಸ್ಗಳು ಇದೆ. ಸೊ ನಾವು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಮಗೆ ಈ ದೇವ್ರ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆ ಕೂಡ ಇರಲಿಲ್ಲ, ಹೆಂಗಿರ್ಬೋದು ಏನು ಕತೆ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ, ಸಪ್ತಶೃಂಗ ದೇವಿ ಅಂತ ಈ ದೇವ್ರನ್ನ ಕರೀತಾರೆ. ಏನಕ್ಕೆ ಸಪ್ತಶೃಂಗ ದೇವಿ ಅಂತ ಕರೀತಾರೆ ಅಂದರೆ, ಸಪ್ತ ಅಂದರೆ 7, ಶೃಂಗ ಅಂದರೆ ಪರ್ವತ, ಅಂದರೆ 7 ಪರ್ವತಗಳ ಮಧ್ಯೆ ಇರುವಂಥ ದೇವಿನ ಸಪ್ತಶೃಂಗ ದೇವಿ ಅಂತ ಕರೀತಾರಂತೆ ಇಲ್ಲಿರೋರು. ಮುಂಚೆ ಮರಾಠರು ಮತ್ತು ಕೆಲವೊಂದು ಬುಡಕಟ್ಟು ಜನಾಂಗದವರು, ಹಿಂದೂ ಬುಡಕಟ್ಟು ಜನಾಂಗದವರು ಈ ದೇವ್ರನ್ನ ಪೂಜೆ ಮಾಡ್ತಿದ್ರಂತೆ. ಇದು ಅಲ್ಲೇ ಉದ್ಭವ ಆಗಿರುವಂತಹ ಮೂರ್ತಿ ಅಂತ ಹೇಳಲಾಗ್ತಿದೆ. ಯಾರೂ ಕೂಡ ಏನು ಕೆತ್ತನೆ ಮಾಡಿಲ್ಲ, ಇದ್ದಕ್ಕಿದ್ದಂಗೆ ಉದ್ಭವ ಆಗಿರೋದು. ಈ ದೇವಾಲಯದ ಬಗ್ಗೆ ಸ್ವಲ್ಪ ಹಿನ್ನೆಲೆ ತಿಳ್ಕೊಳ್ತಾ ಹೋಗೋಣ. ನಮಗೆ ಗೊತ್ತಿರೋ ರೀತಿ 51 ಶಕ್ತಿಪೀಠಗಳಿವೆ ನಮ್ಮ ಭಾರತದಲ್ಲಿ. ಸೊ ಅದರಲ್ಲಿ ಇದು ಒಂದು ಅಂತ ಹೇಳಲಾಗ್ತಿದೆ. ಸೊ ಸತೀದೇವಿಯ ಅರ್ಧಂಬರ್ಧ ಬೆಂದ ದೇಹವನ್ನು ಶಿವ ತನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ, ನಮ್ಮ ಜನರಿಗೆ ಆಗಲಿ ಇಲ್ಲ ಪ್ರಪಂಚಕ್ಕೆ ತುಂಬ ಕೆಡಕಾಗ್ಬೋದು ಅಂತ ತಿಳಿದ ವಿಷ್ಣು ಏನು ಮಾಡ್ತಾನೆ, ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು 51 ತುಂಡುಗಳಾಗಿ ವಿಂಗಡಣೆ ಮಾಡ್ತಾನೆ. ಅಂದರೆ 51 ತುಂಡುಗಳು ಛಿದ್ರವಾಗಿ ಬಿದ್ದೋಗ್ತವೆ. ಸೊ ಅದೇ 51 ಭಾಗಗಳು ಈಗಿನ 51 ಶಕ್ತಿಪೀಠಗಳು. ಅದರಲ್ಲಿ ಇಲ್ಲಿ ದೇವಿಯ ಬಲಗೈ ಬಿದ್ದಿದೆ ಅಂತ ಹೇಳಲಾಗ್ತಿದೆ. ಸೊ ಅದಕ್ಕಾಗಿ ಇದನ್ನು ಒಂದು ಶಕ್ತಿಪೀಠ ಅಂತ ಕರೀತಾ ಇದ್ದಾರೆ. ಮತ್ತು ರಾಕ್ಷಸ ರಾಜ ಮಹಿಷಾಸುರ ಕಾಡಲ್ಲಿ ವಿನಾಶಗಳನ್ನು ಸೃಷ್ಟಿ ಮಾಡ್ತಾ ಇರಬೇಕಾದ್ರೆ ದೇವತೆಗಳು ಮತ್ತು ಜನರು ದುರ್ಗೆಯನ್ನು ಪ್ರಾರ್ಥಿಸ್ತಾರಂತೆ ಈ ರಾಕ್ಷಸನ ಕೊಲ್ಲೋದಕ್ಕೆ. ನಂತರ 18 ಶಸ್ತ್ರಗಳನ್ನು ಹಿಡಿದ ಸಪ್ತಶೃಂಗ ದೇವಿ ದುರ್ಗಾ ರೂಪದಲ್ಲಿ ಮಹಿಷಾಸುರನ ಸಂಹರಿಸ್ತಾಳೆ ಅಂತ ಇಲ್ಲೆಲ್ಲ ನಂಬಿದ್ದಾರೆ. ಇಲ್ಲಿ ಮಹಿಷಾಸುರ ಎಮ್ಮೆ ರೂಪದಲ್ಲಿದ್ದಂತೆ. ಸೊ ಹಾಗಾಗಿ ಬೆಟ್ಟದ ಕೆಳಗೆ ಮೆಟ್ಟಲು ಹತ್ತಬೇಕಾದ್ರೆ ಕಲ್ಲಿನಲ್ಲಿ ಎಮ್ಮೆ ತಲೆ ಮಾಡಿದ್ದಾರೆ ಅಂತೆ. ನಾವು ಕೂಡ ಅದನ್ನೇನು ನೋಡಲಿಲ್ಲ, ಅಷ್ಟೊಂದು ನಂಬಲಿಲ್ಲ. ಸೊ ಅದನ್ನೇ ಮಹಿಷಾಸುರ ಅಂತ ಇಲ್ಲಿರೋರೆಲ್ಲ ನಂಬಿದ್ದಾರೆ.
ಸೊ ಇಲ್ಲಿನ ಸ್ಥಳೀಯ ಪುರಾಣದ ಪ್ರಕಾರ ಏನಂತ ಅಂದರೆ ಪ್ರತಿದಿನ ರಾತ್ರಿ ಹುಲಿ ದೇವಿಯ ಗರ್ಭಗೃಹದಲ್ಲೇ ವಾಸಿಸುತ್ತಿರುತ್ತಂತೆ ಮತ್ತು ಇದು ದೇವಿಗೆ ಕಾವಲಾಗಿರುತ್ತಂತೆ ಮತ್ತು ಬೆಳಗ್ಗೆ ಸೂರ್ಯೋದಯ ಆಗೋಷ್ಟರಲ್ಲಿ ಈ ಹುಲಿ ಹೊರಟೋಗಿರುತ್ತಂತೆ. ಇಲ್ಲಿನ ಕೆಲವು ಜನರು ಇದನ್ನು ಹೇಳ್ತಾ ಇದ್ರು. ಈ ಸಪ್ತಶೃಂಗ ದೇವಾಲಯವು 2 ಅಂತಸ್ತಿನ ದೇವಾಲಯವಾಗಿದೆ. ದೇವಿಯು ಪರ್ವತದ ನೇರ ಮುಖದ ಮೇಲಿನ ಬಂಡೆಯ ಮೇಲೆ ಸ್ವಯಂಭೂ ಅಂದರೆ ಸ್ವಯಂ ವ್ಯಕ್ತಿ ಎಂದು ಹೇಳಲಾಗ್ತಿದೆ. ಈ ದೇವಿ 7 ಶಿಖರಗಳಿಂದ ಸುತ್ತುವರೆದಿದ್ದಾಳೆ, ಆದ್ದರಿಂದ ಈ ಹೆಸರು ಬಂದಿದೆ ಅಂತ ಹೇಳಲಾಗ್ತಿದೆ. ಸೊ ಈ ದೇವಿಯನ್ನು ಎತ್ತರದ ಕಿರೀಟ ಮತ್ತು ಚಿನ್ನದ ಮೂಗುತಿ ಮತ್ತು ಚಿನ್ನದ ಹಾರಗಳಿಂದ ಅಲಂಕರಿಸಲಾಗಿದೆ. ಮುಂದೆ ನೀವು ನೋಡ್ತಾ ಹೋಗ್ಬೋದು ನಾವು ದೇವ್ರನ್ನ ತೋರಿಸಿದಾಗ. ಸೊ ಇವು ಪ್ರತಿದಿನ ಇಲ್ಲಿ ಬಳಸ್ತಾರಂತೆ ದೇವಿಯ ಆಭರಣಗಳಾಗಿ. ಸೊ ಅವಳ ಉಡುಗೆಯು ಕುಪ್ಪಸದೊಂದಿಗೆ ನಿಲುವಂಗಿಯ ರೂಪದಲ್ಲಿ ಇರುತ್ತದೆ. ಇದನ್ನು ಪ್ರತಿದಿನ ಹೊಸ ಸೀರೆಗಳ ಮುಖಾಂತರ ಬದಲಾಯಿಸ್ತಾರೆ. ಅವಳು ಪೂಜೆಗೆ ಧರಿಸುವ ಮೊದಲು ಅವಳಿಗೆ ಧಾರ್ಮಿಕವಾಗಿ ಅಭಿಷೇಕ ಮತ್ತು ಸ್ನಾನ ಮಾಡಿಸ್ತಾರಂತೆ. ವಾರದಲ್ಲಿ 2 ದಿನಗಳವರೆಗೆ ಬೆಚ್ಚಗಿನ ನೀರನ್ನು ಬಳಸ್ತಾರಂತೆ. ದೇವಾಲಯವು ಮುಂಭಾಗದಲ್ಲಿರುವ ಅಂಗಳದಲ್ಲಿ ಗಂಟೆಗಳು ಮತ್ತು ದೀಪಗಳಿಂದ ಅಲಂಕರಿಸಲ್ಪಟ್ಟ ತ್ರಿಶೂಲವಿದೆ. ಸೊ ಇವುಗಳನ್ನು ಸಾಮಾನ್ಯವಾಗಿ ಸುರಕ್ಷಿತ ಕಸ್ಟಡಿಯಲ್ಲಿ ಇಡಲಾಗುತ್ತದಂತೆ. ದರ್ಶನ ಚೆನ್ನಾಗಾಯಿತು ಫೈನಲಿ. ಒನ್ ಅವರ್ ಇಲ್ಲ, ಹಾಫ್ ಅನ್ ಅವರ್ಗೆ ದರ್ಶನ ಆಗೋಯ್ತು. ಆ್ಯಕ್ಚುಲಿ ಏನಂದರೆ ನೆನ್ನೆ ಡಿಸೈಡ್ ಮಾಡಿದ್ವಿ ಆಯಿತಾ, ತುಂಬ ರಶ್ ಇರುತ್ತೆ, 3 ಅವರ್ಸ್ ಆಗುತ್ತೆ 4 ಅವರ್ಸ್ ಆಗುತ್ತೆ ಅಂತ ತುಂಬ ಜನ ಎದುರಿಸ್ಬಿಟ್ಟಿದ್ರು ಆಯಿತಾ. ಇಲ್ಲಿ ನೋಡಿದ್ರೆ ಹಾಫ್ ಅನ್ ಅವರು ಕೂಡ ಆಗಲಿಲ್ಲ ದರ್ಶನ. ಇದರಿಂದ ಏನಿಲ್ಲ, ನಾರ್ಮಲ್ ಜನಗಳಿಗೂ ಕೂಡ ಬೇಗನೆ ದರ್ಶನ ಆಗ್ತಿದೆ. ಅರೌಂಡ್ 3/4 ಗಂಟೆ ಒಳಗಡೆ ದರ್ಶನ ಆಗ್ತಿತ್ತು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಕ್ಳಿಗೆ ವೀಲ್ ಚೇರ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ. ಈಗ ಯಾರಾದರೂ ಈ ಕಡೆ ಶಿರ್ಡಿ ಕಡೆ ಬರೋರಿದ್ರೆ, ನಾಸಿಕ್ ಕಡೆ ಬರೋರಿದ್ರೆ ದಯವಿಟ್ಟು ಈ ದೇವಸ್ಥಾನನ ಮಸ್ಟ್ ಅಂಡ್ ಶುಡ್ ವಿಸಿಟ್ ಮಾಡಿ ಪ್ಲೀಸ್. ದೇವ್ರನ್ನ ನೋಡಕ್ಕೆ ವಿಡಿಯೋ ಮಾಡಕ್ಕೆ
ಆ್ಯಕ್ಟಿವಿಟೀಸನ್ನು ಮುಗಿಸಿ ಲಾಗ್ನ ಎಂಡ್ ಮಾಡೋ ಸಮಯ ಇದು. ಸೊ ನಾವೀಗ ಏರ್ಪೋರ್ಟ್ಗೆ ಮತ್ತೆ ರಿಟರ್ನ್ ಆಗಿದ್ವಿ, ಬ್ಯಾಂಗ್ಳೂರು ಏರ್ಪೋರ್ಟ್ಗೆ. ಏನೇ ಆದರೂ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಹೆಂಗಿದ್ರೂ ನಮ್ಮೂರು ನಮಗೆ ಮೇಲು ಅಂತ ಹೇಳ್ತೀವಲ್ಲ, ಸಖತ್ ಎಕ್ಸ್ಪೀರಿಯೆನ್ಸ್ ಆಯಿತು. ಫುಡ್ಡಿಂದಾಗಲಿ ಏನೇ ಆಗಲಿ ಪ್ರತಿಯೊಂದು ನಮ್ಮ ಬೆಂಗಳೂರಷ್ಟು ನಮಗೆಲ್ಲೂ ಸೂಟ್ ಆಗಲಿಲ್ಲ. ಚೆನ್ನಾಗಿತ್ತು, ಒಟ್ಟಿನಲ್ಲಿ ಎಂಜಾಯ್ ಮಾಡಿದ್ವಿ. ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿದ್ವಿ, ಒಳ್ಳೊಳ್ಳೆ ಟೆಂಪಲ್ಸ್ ವಿಸಿಟ್ ಮಾಡಿದ್ವಿ. ಮುಗಿಸ್ಕೊಂಡು ಇನ್ನೇನು ಬ್ಯಾಕ್ ಟು ಬ್ಯಾಂಗ್ಳೂರು ಬಂದಿದ್ದಾಯಿತು. ಇನ್ನು ಮಿಕ್ಕಿದ್ದು ಮನೆಗೆ ರೀಚ್ ಆಗಬೇಕಷ್ಟೇ, ಇನ್ನೇನಿಲ್ಲ ಬೇರೆ ಹೇಳ್ಬೇಕು ಅಂದರೆ. ಹೀಗೆ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ಹಾಗೂ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮ ಡೇ ವ್ಲಾಗ್ಸ್ನ ಮತ್ತು ನಮ್ಮ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.